ಮನಃಶಬ್ದ ಪುಲ್ಲಿಂಗದಲ್ಲಿರುವ ಉಲ್ಲೇಖವೊಂದು ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 10ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಸಂದೇಹ ದೇಹ ಮನಸಃ ಅಂತ ಹೀಗೆ, ಸಂದೇಹಶ್ಚ ದೇಹಶ್ಚ ಮನಾಶ್ಚ ಸಂದೇಹ ದೇಹ ಮನಸಃ ಅಂತ ಹೀಗೆ. ಇಲ್ಲದೆ ಹೋದ್ರೆ ಮನಃ ಮನಸಿ ಮನಾಂಸಿ ಅಂತ ಸಂದೇಹ ದೇಹ ಮನಾಂಸಿ ಅಂತ ದ್ವಂದ್ವ ಸಮಾಸ ಆಗಬೇಕಿತ್ತು. ಮನಾಹ ಮನಸೋ ಮನಸಃ ಎಂಬ ಶಬ್ದವನ್ನು ಇಟ್ಕೊಂಡು ಸಂದೇಹಶ್ಚ ದೇಹಶ್ಚ ಮನಾಶ್ಚ ಸಂದೇಹ ದೇಹ ಮನಸಃ ತಗೊಂಡಿದ್ದಾರೆ. ಹೀಗಿದು ಒಂದು ಪುಲ್ಲಿಂಗದ ಮನಃಶಬ್ದ. ಸಂಸ್ಕೃತದ ಸುಭಾಷಿತವನ್ನು ನಮ್ಗೆ ನೆನಪಿಗೆ ಬರುತ್ತದೆ. ನಪುಂಸಕ ಮಿತಿ ಜ್ಞಾತ್ವ ಪ್ರಿಯಾಯೈ ಪ್ರೇಷಿತಂ ಮನಃ ತತ್ತು ತತ್ರೈವ ರಮತೆ ಹತಃ ಪಾಣಿನಿರಾವಯಂ ಅಂತ ಒಬ್ಬ ಕವಿ ಹೇಳಿತ್ತು. ಪಾಣಿನಿ ಮನಃಶಬ್ದವನ್ನು ನಪುಂಸಕಲಿಂಗ ಮಾಡಿಟ್ಟಿದ್ದಾನೆ. ಹೀಗೆ ಮನಸ್ಸು ನಪುಂಸಕ ಅಂತ ತಿಳ್ಕೊಂಡು ನಾವು ನಮ್ಮ ಮನಸ್ಸನ್ನ ನಮ್ಮ ಪ್ರಿಯತಮ ಬಳಿಗೆ ಕಳಿಸಿದೆವು. ಆದ್ರೆ ಆ ಮನಸ್ಸು ಆ ಪ್ರಿಯತಮೆಯ ಬಳಿಯಿಂದ ಮರಳಿ ಈ ಕಡೆ ಬರ್ತಾನೆ ಇಲ್ಲ. ನಾವು ಕೆಟ್ಟೆವು ಈ ಪಾಣಿನಿಯ ವ್ಯಾಕರಣದ ನಿಯಮಗಳಿಂದಾಗಿ ಅಂತ ಕವಿ ಹಾಸ್ಯವಾಗಿ ಅಲ್ಲಿ ಹೇಳ್ತಾನೆ. ನಪುಂಸಕವಾದ ಮನಸ್ಸು ಅದು ಪ್ರಿಯ ಬಳಿಗೆ ಹೋದ್ರೆ, ನನ್ನ ಪ್ರಿಯತಮ ಬಳಿಗೆ ಹೋದ್ರೆ ಅಲ್ಲಿ ಏನು ಮಾಡ್ಲಿಕ್ಕಿಲ್ಲ ಅಂತ ಕಳಿಸಿದೆ. ಅದು ಅಲ್ಲಿಂದ ಈ ಕಡೆ ಬರ್ತಾನೆ ಇಲ್ಲ, ಅದು ತಾನು ನಪುಂಸಕ ಅಲ್ಲ ಅಂತ ಪ್ರೂವ್ ಮಾಡಿದೆ ಅಂತ ಅವನ ಅಭಿಪ್ರಾಯ. ಭಾಗವತ ತಾತ್ಪರ್ಯ ನೋಡಿದ್ರೆ ಆ ಕವಿ ಹಾಗೆ ಹೇಳ್ತಿರ್ಲಿಲ್ಲ. ಮನಸ್ಸು ಪುಲ್ಲಿಂಗದಲ್ಲಿಯೂ ಇದೆ ಅಂತ ಅನ್ನೋದು ಅವನಿಗೆ ಗೊತ್ತಾಗಬೇಕಿತ್ತೇನೋ. ಹಾಸ್ಯಕ್ಕಾಗಿ ಇದೊಂದು ವಿಶ್ಲೇಷಣೆ.